ಸ್ನೇಹಿತರೆ ನಮಸ್ಕಾರ. ಜ್ಞಾನದೇಗುಲ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಧಾರವಾಡ ಮತ್ತು ವಿದ್ಯಾರ್ಥಿ ಕನಸಿನೊಂದಿಗೆ ಬಂದಿದ್ದೀನಿ. ಒಂದು ಪ್ರಶ್ನೆ ತೆಗೆದುಕೊಂಡು ಮುಂಬರುವಂತಹ ವಿಒ ಮತ್ತು ಪಿಡಿಒಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಶ್ಲೇಷಣೆಯನ್ನ ಕೊಡ್ತಾ ಬರ್ತೀನಿ ನೋಡ್ರಿ. ಹೊಂದಿಸಿ ಬರಿಯರಿ ಅಂತಿದೆ. ಇಲ್ಲಿ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ, 4 ಕವಿಗಳ ಹೆಸರು ಕೊಟ್ಟಿದ್ದಾರೆ ಮತ್ತು 4 ಕೃತಿಗಳನ್ನ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಅಜಿತ ಪುರಾಣ, ಅನಂತ ಪುರಾಣ, ಶಾಂತಿ ಪುರಾಣ, ಆದಿ ಪುರಾಣ, ಒಂದ್ ಕಡೆ ಪಂಪ, ರನ್ನ, ಜನ್ನ, ಪೊನ್ನ ಅಂತ ಕೊಟ್ಟಿದ್ದಾರೆ. ಸರ್ ಹಾಗಾದ್ರೆ ಅಜಿತ ಪುರಾಣವನ್ನ ಬರೆದಿದ್ದು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ನಮ್ಗೆ ರನ್ನ ಬರಿತಾ ಹೋಗ್ತಾನೆ ಅನ್ನುವಂತ ವಿಚಾರವನ್ನ ಗೊತ್ತಿರಬೇಕು. ನಮಗೆ ಅನಂತ ಪುರಾಣ ಬರೆದಿದ್ದು ಯಾರ್ ಸರ್ ಅಂತ ಪ್ರಶ್ನೆ ಕೇಳಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರ ಅನಂತ ಪುರಾಣ ನಮ್ಗೆ ಜನ್ನ ಬರೆದಿದ್ದನ್ನುವಂತ ವಿಚಾರ ಗೊತ್ತಿರಬೇಕು. ಇನ್ನು ಶಾಂತಿ ಪುರಾಣ ಯಾರು ಬರ್ದಿದ್ದಾರೆ ಅಂತಂದ್ರೆ ಪೊನ್ನ ಬರ್ದಿದ್ದಾನೆ ಅನ್ನುವಂಥದ್ದು. ಇನ್ನು ಆದಿ ಪುರಾಣ ಯಾರು ಬರ್ದಿದ್ದಾರೆ ಅಂದ್ರೆ ಪಂಪ ಬರ್ದಿದ್ದಾನೆ ಅನ್ನುವಂತ ವಿಚಾರ ಗೊತ್ತಿರಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ಸರ್ ಹಂಗಂಗಾದ್ರೆ ನಾವು ಪಂಪನ ಬಗ್ಗೆ ಒಂದಿಷ್ಟು ವಿಚಾರವನ್ನ ಗೊತ್ತಿರಬೇಕು. ಪಂಪ ಅಂತ ಬಂದಾಗ ಈತನ ಬಗ್ಗೆ ಆದ್ರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ನಮ್ಗೆ ಇನ್ನಷ್ಟು ಗೊತ್ತಿರಬೇಕು. ಕನ್ನಡ ಸಾಹಿತ್ಯದ ಪ್ರಾಚೀನತೆ ತಿಳ್ಕೊಬೇಕಾದ್ರೆ ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂತು ಅನ್ನುವಂತ ವಿಚಾರ, ಕನ್ನಡ ಭಾಷೆ ಹೇಗೆ ಬೆಳೆದು ಬಂತು ಎಂಬ ವಿಚಾರವನ್ನ ನಾವು ತಿಳಿದುಕೊಳ್ಳಬೇಕು. ಸರ್ ಅಖಂಡ ಭಾರತದಲ್ಲಿ 100 ಭಾಷೆಗಳಿದಾವೆ. ಆ 100 ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಭಾಷೆ ಇದೆ. ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು ಭಾಷೆ ಇದೆ. ಕನ್ನಡದ ಭಾಷೆನ ಅಧ್ಯಯನ ಮಾಡಲು ನಾವು 3 ಭಾಗ ಮಾಡ್ತಾ ಹೋಗ್ತೀವಿ. ಒಂದು ಅನ್ಯ ಭಾಷಾ ಗ್ರಂಥಗಳಲ್ಲಿ ನೋಡ್ತಾ ಬರ್ತೀವಿ, ಮತ್ತೊಂದು ಏನಪ್ಪಾ ಅಂತಂದ್ರ ಶಾಸನಗಳಲ್ಲಿ ನೋಡ್ತಾ ಬರ್ತೀವಿ, ಮತ್ತೊಂದು ಏನಪ್ಪಾ ಅಂತಂದ್ರ ಕನ್ನಡದ ಗ್ರಂಥಗಳಲ್ಲಿ ನಮ್ಮ ಕನ್ನಡವನ್ನ ನೋಡ್ತಾ ಬರ್ತೀವಿ ಅನ್ನುವಂತ ವಿಚಾರವನ್ನ ಗೊತ್ತಿರಬೇಕು. ಕನ್ನಡದ ಗ್ರಂಥಗಳಲ್ಲಿ ನಮ್ಮ ಕನ್ನಡವನ್ನ ನಾವು ನೋಡ್ತಾ ಬರ್ತೀವಿ. ಉಲ್ಲೇಖ ಅಂದ್ರೆ ಕನ್ನಡ ಭಾಷೆ ಹೇಗೆ ಬೆಳೆದು ಬಂತು. ಅನ್ಯ ಭಾಷಾ ಗ್ರಂಥಗಳು ಅಂತಂದ್ರೆ ನಮಗೆ ಗೊತ್ತಾಗಬೇಕು. ಮಹಾಭಾರತದಲ್ಲಿ ಏನ್ ವ್ಯಾಸರಾಯ ಬರೆದಿರ್ತಾರ ಆ ಮಹಾಭಾರತದ 18ನೇ ಪರ್ವದಲ್ಲಿ ಕನ್ನಡ ಭಾಷೆಯ ಬಗ್ಗೆ, ಕರ್ನಾಟಕದ ಬಗ್ಗೆ ಉಲ್ಲೇಖವನ್ನ ನೋಡ್ತಾ ಬರ್ತೀವಿ. ಅಷ್ಟೇ ಯಾಕು ತಮಿಳಿನ ಸಂಗಮ್ ಯುಗದ ಸಾಹಿತ್ಯವಾದಂತಹ ಶಿಲಪ್ಪದಿಗಾರಂ ಮತ್ತು ತೋಳ್ಕಾಪಿಯಂ ಒಂದು ಕೃತಿಗಳಲ್ಲಿ ಕರುನಾಡಿಗರ್ ಎಂಬ ಪದಗಳನ್ನ ನಾವು ನೋಡ್ತಾ ಬರ್ತೀವಿ. ಅಷ್ಟೇ ಯಾಕೆ ಶಾತವಾಹನರ ಕಾಲದಲ್ಲಿ ಕರ್ನಾಟಕವನ್ನ ಕುಂತಳ ದೇಶ ಅಂತ ಕೂಡ ನೋಡ್ತಾ ಬರ್ತೀವಿ. ಹೀಗೆ ಅನ್ಯ ಭಾಷಾ ಗ್ರಂಥಗಳಲ್ಲಿ ನಾವೇನಪ್ಪಾ ಅಂದ್ರ ನಮ್ಮ ಕನ್ನಡದ ಉಲ್ಲೇಖವನ್ನ ನೋಡ್ತಾ ಬರ್ತೀವಿ. ಅಷ್ಟೇ ಯಾಕೆ ಶಾಸನಗಳು ಅಂತ ಬಂದರೆ ದ ಮೋಸ್ಟ್ ಇಂಪಾರ್ಟೆಂಟ್ ಬ್ರಹ್ಮಗಿರಿ ಶಾಸನ ಯಾರ್ದ್ರಿ ಮಾಸ್ತರ, ಅಶೋಕನ ಶಾಸನ ಎಲ್ಲಿ ಕಂಡು ಬರ್ತದ? ಚಿತ್ರದುರ್ಗದಲ್ಲಿ ಕಂಡು ಬರುವಂತ ಈ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡದ ಮೊಟ್ಟ ಮೊದಲಾದಂತಹ ಪದ ಇಶೀಲ ಪದ ಅದ. ಇಶೀಲ ಅಂದ್ರೆ ಏನು ಅಂತಂದ್ರೆ ಕೋಟೆ ಒಳಗಿನ ಊರು ಎಂದರ್ಥ. ಏನರ್ಥ? ಕೋಟೆ ಒಳಗಿನ ಊರು ಎಂದರ್ಥ. ಈ ರೀತಿ ಶಾಸನದ ಮೂಲಕ ನಮ್ಮ ಕನ್ನಡ ನಾಡಿನ ಇತಿಹಾಸವನ್ನ ತಿಳಿದುಕೊಳ್ತೀವಿ. ಕನ್ನಡದ ನಾಡನ್ನ ಗಂಧದ ನಾಡು, ಚಿನ್ನದ ನಾಡು ಅಂತೆಲ್ಲ ಕರಿತಾ ಬರ್ತೀವಿ ಅನ್ನುವಂತ ವಿಚಾರ. ನಂತರ ಶಾಸನ ಬಂದಾಗ ಹಲ್ಮಿಡಿ ಶಾಸನ ಕನ್ನಡದ ಮೊಟ್ಟ ಮೊದಲ ಶಾಸನ ಯಾರಿಂದ ಹೊರಡಿಸಿದರು? ಇದು ಕನ್ನಡದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ. ಯಾವ ನದಿಯ ದಂಡೆಯ ಮೇಲೆ? ವರದಾ ನದಿಯ ದಂಡೆಯ ಮೇಲೆ ಸ್ಥಾಪನೆ ಮಾಡಿದವರು ಯಾರು? ಮಯೂರ ವರ್ಮ. ಈ ಶಾಸನ ಹೊರಡಿಸಿದವರು ಯಾರು? ಕಾಕುತ್ಸ ವರ್ಮ. ಈ ಶಾಸನವನ್ನು ಹೊರಡಿಸ್ತಾ ಬರ್ತಾನೆ. ಕಾರಣ ಯಾಕಂತಂದ್ರೆ ಪಲ್ಲವರು ಮತ್ತು ಕದಂಬರಿಗೆ ಯುದ್ಧ ನಡೀತದೆ. ಪಲ್ಲವರ ಸಾಮಂತನಾದಂತ ಅರಿಕೇಸರಿಯ ಸೈನಿಕರಾದಂತ ಮುರುಗೇಶನು ಪಲ್ಲವರ ವಿರುದ್ಧ ಜಯವನ್ನ ಗಳಿಸಿರ್ತಾನೆ. ಆ ಒಂದು ಮುರುಗೇಶನಿಗೆ ಒಂದು ಗ್ರಾಮವನ್ನ ದಾನ ದತ್ತಿಯಾಗಿ ಕೊಡ್ತಾ ಹೋಗ್ತಾನೆ. ಅದುವೇ ಹಲ್ಮಿಡಿ ಹಲ್ಮಿಡಿ ಗ್ರಾಮ. ಹಾಗಾಗಿ ಹಲ್ಮಿಡಿ ಗ್ರಾಮವನ್ನ ದಾನವಾಗಿ ಪಡೆದಂತ ಸವಿ ನೆನಪಿಗಾಗಿ ಹಲ್ಮಿಡಿ ಶಾಸನವನ್ನ ಏನಪ್ಪಾ ಅಂದ್ರ ಹೊಡಿಸ್ತಾ ಬರ್ತಾರೆ. ಈ ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿದಾವೆ. ಈ ಹಲ್ಮಿಡಿ ಶಾಸನವನ್ನ ಪತ್ತೆ ಹಚ್ಚಿದವರು MS ಕೃಷ್ಣ ಅಂತ ಮಾತಾಡ್ತಾ ಬರ್ತೀವಿ. ಹಲ್ಮಿಡಿ ಶಾಸನದಲ್ಲಿ ಬಾಳ್ಗಿಚ್ಚು ಎಂಬ ಪದ ಇದೆ. ಬಾಳ್ಗಿಚ್ಚು ಎಂದರೆ ಖಡ್ಗಕ್ಕೆ ಕೊಟ್ಟ ಮಾನ್ಯತೆ ಎಂದರ್ಥ. ಅದಾದ ನಂತರ 3ನೇ ಶಾಸನ ಮಾಸ್ತರ ಯಾವುದು? ಬಾದಾಮಿ ಶಾಸನ. ಬಾದಾಮಿ ಶಾಸನದಲ್ಲಿ ಮೊದಲ ಬಾರಿಗೆ ತ್ರಿಪದಿ ಉಲ್ಲೇಖ ಆಗ್ತದೆ. ತ್ರಿಪದಿ ಸಾಧುಗೆ ಸಾಧು, ಮಾಧುಗೆ ಮಾಧುರ್ಯಂ, ಬಾದಪ್ಪ ಕಲಿಯುಗ ವಿಪರೀತ ಅಂತ ಅಲ್ಲಿ ತ್ರಿಪದಿಯನ್ನ ಹೇಳ್ತಾ ಬರ್ತಾನೆ. ಈ ರೀತಿ ಶಾಸನಗಳ ಮೂಲಕ. ಇನ್ನು ಕನ್ನಡ ಗ್ರಂಥಗಳಂತಂದ್ರೆ ನಾವು ಬಹಳಷ್ಟು ಕನ್ನಡ ಗ್ರಂಥಗಳು ನೋಡ್ತಾ ಬರ್ತೀವಿ. ಕವಿರಾಜ ಮಾರ್ಗ, ವಡ್ಡಾರಾಧನೆ. ಸರ್ ಕವಿರಾಜ ಮಾರ್ಗ ರಾಷ್ಟ್ರಕೂಟರ ಕಾಲದಲ್ಲಿ ಬೆಳೆದು ಬರುತ್ತೆ. ರಾಷ್ಟ್ರಕೂಟರ ಅರಸ ಯಾರಿರ್ತಾನೆ?
ಅಮೋಘ ವರ್ಷ ನೃಪತುಂಗ. ಇವನ ಕಾಲದ ಕವಿ ಶ್ರೀ ವಿಜಯ. ಬರೆದಂತ ಕೃತಿ ಯಾವುದು? ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ನಮಗೆ ಕನ್ನಡಿಗರಿಗೆ ಉಪಲಬ್ಧವಾದ ಮೊದಲ ಗ್ರಂಥ, ಅಲಂಕಾರ ಗ್ರಂಥ, ಒಂದು ಲಕ್ಷಣಿಕ ಗ್ರಂಥ, ಆಗಮಿಕ ಗ್ರಂಥ ಅಂತ ನೋಡ್ತಾ ಬರ್ತೀವಿ. ಈ ಈ ಒಂದು ಕವಿರಾಜ ಮಾರ್ಗದಲ್ಲಿ ನಮ್ಮ ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಹೇಳ್ತಾರೆ. ನಮ್ಮ ಕನ್ನಡ ನಾಡು ಕಾವೇರಿ ನದಿಯಿಂದ ಗೋದಾವರಿಗೆ ಹಬ್ಬಿತ್ತು ಎಂಬ ವಿಚಾರ ನೋಡ್ತವೆ. ಈ ಕವಿರಾಜ ಮಾರ್ಗದಲ್ಲಿ ಏನಪ್ಪಾ ಬೆಂದಡೆ, ಚಿತ್ತಣ ಎಂಬ ಕನ್ನಡ ಪದಗಳು ಕೂಡ ನಾವು ಉಲ್ಲೇಖವನ್ನ ಮಾಡ್ತೀವಿ ಎನ್ನುವಂತ ವಿಚಾರವನ್ನ ಒಂದು ಚಂಪು ಕಾವ್ಯದಲ್ಲಿ ಬರೆದಿದ್ದಾರೆ ಎಂಬ ವಿಚಾರವನ್ನ ನೋಡ್ತಾ ಬರ್ತೀವಿ. ಅದಾದ ನಂತರ ವಡ್ಡಾರಾಧನೆ, ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ಇದನ್ನು ಬರೆದಿದ್ದು ಶಿವಕೋಟಿಚಾರ್ಯ. ದ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಹೀಗೆ ಕನ್ನಡ ನಾಡಿನ ಉಲ್ಲೇಖ 2000 ಇತಿಹಾಸ ಅಂತ ಗೊತ್ತಾಗತ್ತೆ. ಅಲ್ಲಿಂದ ನಮಗೆ ಸ್ಟಾರ್ಟ್ ಆಗತ್ತೆ ಪಂಪ ಯುಗದ ಕವಿಗಳು ಅನ್ನುವಂತ ವಿಚಾರ. ಆ ಪಂಪ ಯುಗದ ಕವಿಗಳಲ್ಲೇ ನಮಗೆ ಪಂಪ, ರನ್ನ, ಪೊನ್ನ, ಜನ್ನ ಬರ್ತಾ ಹೋಗ್ತಾರೆ. ಇದರಲ್ಲಿರುವಂತಹ 3 ಜನ ಯಾರ ಸರ್ ಅಂತಂದ್ರೆ, ಒಂದು ಕಡೆ ಪಂಪ ಆಗಿರಬಹುದು, ಪೊನ್ನ ಆಗಿರಬಹುದು ಮತ್ತು ರನ್ನ ಆಗಿರ್ಬೋದು. ಈ 3ರನ್ನ ನಾವು ರತ್ನತ್ರಯರು ಅಂತ ಕರಿತಾ ಬರ್ತೀವಿ. ಏನಂತ ಕರಿತಾ ಬರ್ತೀವಿ? ರತ್ನತ್ರಯರು. ಮತ್ತೇನಪ್ಪಾ ಅಂದ್ರೆ ನಮಗೆ ನೆಕ್ಸ್ಟ್ ಪೊನ್ನ, ರನ್ನ, ಜನ್ನನನ್ನ, ಈ 3ರನ್ನ ಕವಿ ಚಕ್ರವರ್ತಿಗಳು ಅಂತ ಕರಿತಾ ಬರ್ತೀವಿ. ಸರಿ, ಇವರನ್ನ ಯಾಕೆ ಕವಿ ಚಕ್ರವರ್ತಿಗಳು ಅಂತೀವ್ರಿ? ಇವರನ್ನ ಯಾಕೆ ರತ್ನತ್ರಯ ಅಂತಂದ್ರೆ, ಇದರಲ್ಲಿರುವಂತಹ ಪಂಪ ಒಬ್ಬ ಸಾಮಂತನ ಬಳಿ ಇದ್ದ, ಹಾಗಾಗಿ ಇವ್ರನ್ನ ರತ್ನತ್ರಯ ಅಂದ್ರಿವಿ. ಈ 3 ಜನ ಕವಿಗಳು ಕವಿ ಚಕ್ರವರ್ತಿಗಳ ಬಳಿಯಲ್ಲಿ ಕವಿಯಾಗಿದ್ರು, ಹಾಗಾಗಿ ಇವ್ರನ್ನ ನಾವೇನ ಕರಿತೀವಿ? ಕವಿ ಚಕ್ರವರ್ತಿಗಳು. ಅದರಲ್ಲಿ ಪಂಪ ತೆಗೆದುಕೊಂಡ್ರೆ, ಪಂಪ ಧಾರವಾಡ ಜಿಲ್ಲೆಯ ಅಣ್ಣಿಗೇರಿಯಲ್ಲಿರುವಂತಹ ಅಣ್ಣಿಗೇರಿಯಲ್ಲಿ ಪಂಪನ ತಾಯಿ ಯಾರು ಸರ್? ಅಬ್ಬಣಬ್ಬೆ. ತಂದೆ ಭೀಮಪ್ಪಯ್ಯ. ಜನನವಾಗುತ್ತೆ. ಪಂಪ ಬಹಳಷ್ಟು ಪ್ರಸಿದ್ಧವಾದಂತಹ ಯಾವ್ದಂತಂದ್ರೆ ಆದಿ ಪುರಾಣ ಬರಿತಾ ಹೋಗ್ತಾನೆ. ಪಂಪನ ಇನ್ನೊಂದು ಕೃತಿ ಯಾವುದು? ವಿಕ್ರಮಾರ್ಜುನ ವಿಜಯ. ಪಂಪ ಮೊಟ್ಟ ಮೊದಲ ಬಾರಿಗೆ ರಗಳೆ ಬಳಸ್ತಾನೆ. ನೀವೆಲ್ಲ ನೋಡಿರ್ತೀರಿ. ರಗಳೆಯ ಕವಿ ಯಾರು ಅಂತ ಕೇಳಿದ್ರೆ ಹರಿಹರ ಅಂತೀರಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಗಳೆ ಬಳಸಿದವನು ಯಾರು ಸರ್ ಅಂತಂದ್ರೆ ಪಂಪ ಎನ್ನುವಂತ ವಿಚಾರವನ್ನ ನಾವು ನೋಡ್ಬೋದು. ಪಂಪನನ್ನ ಹಲವಾರು ಬಿರುದುಗಳಿದಾವೆ. ಪಂಪನನ್ನ ಏನಪ್ಪಾ ಆದಿ ಕವಿ ಅಂತೀವಿ, ಮಹಾಕವಿ ಅಂತೀವಿ, ಕವಿತಾ ಗುಣಾರ್ಣವ ಅಂತೀವಿ, ಸರಸ್ವತಿ ಮಣಿಹಾರ ಅಂತೀವಿ, ಸಂಸಾರ ಸಾರೋದಯ ಎಂಬ ಬಿರುದನ್ನ ಪಂಪನಿಗೆ ಇದ್ದೀವಿ ಅನ್ನೋದು ಕೂಡ ನಮಗೆ ನೆನಪಿರಬೇಕು. ಇಂತಹ ಪಂಪನ ಬಗ್ಗೆ ಒಂದ್ ಕಡೆ ಕುವೆಂಪು ಹೇಳ್ತಾ ಬರ್ತಾನೆ, ಈತ ಮಹಾಕವಿ, ಮಹಾಕವಿ ಅಂತ ಒಂದು ಕಡೆ ಕುವೆಂಪು ಇವನನ್ನ ಕುರಿತು ಬಹಳಷ್ಟು ಆದಿಕವಿ, ಮಹಾಕವಿ ಅಂತ ಯಾರನ್ನ ಅಂತಾರೆ ಕುವೆಂಪು ಅಂತಾನೆ. ಅದಾದ ನಂತರ ನೆಕ್ಸ್ಟ್ ಬರೋದು ಯಾರು? ಪೊನ್ನ ಅನ್ನುವಂಥದ್ದು. ಪೊನ್ನ ಏನಪ್ಪಾ ಅಂದ್ರ ಪೊನ್ನನ ಕೃತಿಗಳಂತ ಬಂದಾಗ ದ ಮೋಸ್ಟ್ ಇಂಪಾರ್ಟೆಂಟ್ ಪೊನ್ನನ ಕೃತಿ ಯಾವ್ದಂತ ಹೇಳಿದೀವಿ ನಾವು? ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಶಾಂತಿ ಪುರಾಣ ಅಂತ ಮಾತಾಡಿದ್ವಿ, ಹೌದಲ್ವಾ? ಶಾಂತಿ ಪುರಾಣ ಅಂತ ಮಾತಾಡಿದೀವಿ. ಇಂತಹ ಶಾಂತಿ ಪುರಾಣ ಒಂದೇ ಬರೆದಿದ್ದ, ಜೀನಕ್ಷರ ಮಾಲೆ ಬರೆದಿದ್ದ, ಭುವನೈಕ್ಯ ರಾಮುದಯ ಎಂಬ ಕೃತಿಯನ್ನ ಬರೆದಿದ್ದ ಯಾರು? ಪೊನ್ನ ಅನ್ನುವಂಥದ್ದು. ಕನ್ನಡ ಹೇಗೆ ಬೆಳೆದು ಬಂತು. ಅದಾದ ನಂತರ ರನ್ನ, ಇಟ್ಸ್ ವೆರಿ ಇಂಪಾರ್ಟೆಂಟ್. ರನ್ನ, ನಾವು ಬರೀ ರನ್ನಂದೇನಪ್ಪಾ ಅಂತಂದ್ರ ನಾವು ಯಾವ ಕೃತಿಗೆ ನಾವು ಸೀಮಿತ ಪಡಿಸಕ್ಕಾಗಲ್ಲ. ರನ್ನ ಅಜಿತ ಪುರಾಣವನ್ನ ಬರಿತಾ ಬರ್ತಾನೆ, ಅದು ಒಂದೇ ಕೃತಿನ. ರನ್ನದ ಸಾಹಸ ಭೀಮ ವಿಜಯ ಓದಬೇಕು, ಗದಾಯುಧ ಅಂತಾರೆ. ಸಾಹಸ ಭೀಮ ವಿಜಯ ಕೃತಿ ಏನಂತಾರೆ? ಗದಾಯುಧ. ಅದರಲ್ಲಿ ಭೀಮನನ್ನ ಬಲಿಷ್ಠನಾಗಿ ತೋರಿಸ್ತಾ ಬರ್ತಾನೆ. ಯಾರ್? ನಮ್ಮ ಪಂಪ ಅರ್ಜುನನಾಗಿ ತೋರಿಸ್ತಾ ಬರ್ತಾನೆ. ಮುಂದೆ ಮತ್ತೇನಪ್ಪಾ ಅಂದ್ರೆ ಮಾತಾಡ್ತಾ ಬರ್ತೀನಿ, ಆದಿ ಪುರಾಣವನ್ನ ಬರೆದಿದ್ಯಾರು? ನಮ್ಮ ಪಂಪ ಅನ್ನುವಂಥದ್ದು. ಹೀಗೆ ನಾವು ಜನ್ನ, ಪಂಪ, ರನ್ನ, ಪೊನ್ನನ ಬಗ್ಗೆ ಅಧ್ಯಯನವನ್ನ ಮಾಡ್ಬೇಕಾಗ್ತದೆ. ಒಂದು ಪ್ರಶ್ನೆಗೆ ಬಹಳಷ್ಟು ಸರಣಿಯನ್ನ ವಿಡಿಯೋಗಳನ್ನ ನಾವು ಅಧ್ಯಯನ ಮಾಡ್ಬೇಕಾಗತ್ತೆ. ಇವ್ರ ನಂತರ ಯಾರು ಬಂದ್ರು? ಆಂಡಯ್ಯ ಬರ್ತಾನೆ. ಆಂಡಯ್ಯನ ನಂತರ ಮತ್ತೆ ಯಾರು ಬಂದ್ರು? ನಮಗೆ ಯಾರು ಬಹಳಷ್ಟು ಕವಿಗಳು, ನಾವು ಸಾಲು ಗಂಟ್ಲೆ ಮ್ಯಾಕ್ಸಿಮಮ್ ಒಂದು 100ರಿಂದ 110 ಕವಿಗಳು ಬರ್ತಾ ಹೋಗ್ತಾರೆ. ನಮಗೆ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಮತ್ತು ಜ್ಞಾನಪೀಠ ಎಲ್ಲಾ ಕವಿಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡಬೇಕು. ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು. ಮತ್ತೊಂದು ಪ್ರಶ್ನೆ ತೆಕ್ಕೊಳ್ಳೋಣ, ಇಲ್ದ್ರೆ ಗೊಂದಲ ಆಗ್ತಾ ಬರ್ತನ್ನುವಂತ ವಿಚಾರವನ್ನ ಮಾತಾಡ್ತಾ ಬರ್ತೀನಿ. ಮತ್ತೆ ಮುಂದಿನ ಪ್ರಶ್ನೆಯನ್ನ ತೆಗೆದುಕೊಂಡು ಬರ್ತೀನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅನ್ನುತ್ತಾ ಮತ್ತೆ ಮುಂದಿನ ವಿಡಿಯೋಗೆ ಬರ್ತಾ ಬರ್ತೀನಿ ಅನ್ನುವಂತ ಮಾತನ್ನ ಹೇಳಿ ನನ್ನ ಈ ಒಂದು ಪ್ರಶ್ನೆಯ ಸರಣಿಯನ್ನ ಮುಗಿಸ್ತಾ ಬರ್ತೀನಿ. ನಾಳೆ ಮತ್ತೊಂದು ಪ್ರಶ್ನೆಯೊಂದಿಗೆ ಬರ್ತಿರ್ತೀನಿ. ಜೈ ಹಿಂದ್, ಜೈ ಭಾರತಾಂಬೆ.